ಸೊ ಹಿಂದಿ 80 ಅಂಕಕ್ಕೆ 80 ಅಂಕವನ್ನು ಪಡೆದಂತಹ ಹಿಂದಿ ಟಾಪರ್ ಪೇಪರ್ ಇದಾಗಿದ್ದು, ಸೊ 1 ಅಂಕ, 2 ಅಂಕ, 3 ಅಂಕ, 4 ಅಂಕ, ಸೊ 5 ಅಂಕ, ಈ ಎಲ್ಲ ಅಂಕಗಳನ್ನು ನಾವು 1ನೇ ಮೇನು, 2ನೇ ಮೇನು, 3ನೇ ಮೇನು, 4ನೇ ಮೇನು ಮತ್ತು 5ನೇ ಮೇನು, ಸೊ ಇವೆಲ್ಲ ಮೇನಲ್ಲಿ ಸಹಿತ ಔಟ್ 8ಕ್ಕೆ 8, ಈ 2ನೇ ಮೇನಲ್ಲಿ 8ಕ್ಕೆ 8, 3ನೇ ಮೇಲೆ 16ಕ್ಕೆ 16, 4ನೇ ಮೇನಲ್ಲಿ 27ಕ್ಕೆ 27, 5ನೇ ಮೇನಲ್ಲಿ 16ಕ್ಕೆ 16, 6ನೇ ಮೇನಲ್ಲಿ 5ಕ್ಕೆ 5. ಸೊ ಇವೆಲ್ಲ ಮೇನಲ್ಲಿ ಸಹಿತ ಔಟ್ ಮಾರ್ಕ್ಸನ್ನು ತೆಗೆದುಕೊಂಡಾಗ ನೀವು ಹಿಂದಿಯಲ್ಲಿ 80 ಅಂಕಕ್ಕೆ 80 ಅಂಕವನ್ನು ಪಡೆದು ಸೊ ನೀವು ಸಹಿತ ಟಾಪರ್ ಆಗ್ಬೋದು, ಹೌದಾ? ಸೊ ಹಾಗಾದರೆ ಇವರು ಯಾವ ರೀತಿಯಾಗಿ ಬರೆದಿದ್ದಾರೆ, ಸೊ ನೀವು ಏನು ಜಸ್ಟ್ ಕರೆಕ್ಷನ್ ಮಾಡ್ಕೊಬೇಕು. ಸೊ ಒಂದು ರಿವಿಷನನ್ನು ನೋಡ್ಕೋದ್ರ ಮೂಲಕ ನಾಳೆ ಬರುವಂತಹ ಮಂಗಳವಾರ ಬರುವಂತಹ ಹಿಂದಿ ಪೇಪರ್ನ ನೀವು ಚೆನ್ನಾಗಿ ಬರೆಯೋದು ಈ ವಿಡಿಯೋ ನಿಮಗೆ ಭಾಳ ಸಹಾಯಕ ಆಗುತ್ತೆ ಅಂತ ಹೇಳ್ತೀವಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಹಾಗಾದರೆ ಈ ಪೇಪರ್ ಯಾವ ರೀತಿಯಾಗಿ ಟಾಪರ್ ಅವರು ಬರೆದಿದ್ದಾರೆ ಅನ್ನೋದನ್ನು ನೋಡೋಣ. ಈಗ ನೀನು ಹೇಳಿದೆ ನಾನು, ನೋಡ್ರಿ, 1ನೇ ಮೇನಲ್ಲಿ 1ನೇ ಪ್ರಶ್ನೆಗೆ ಯಾವುದು ಆಯ್ಕೆ ಉತ್ತರ, ಆ ಆಯ್ಕೆಯ ಉತ್ತರ ಯಾವುದು, ಸೊ ಇವನ್ನೆಲ್ಲವನ್ನು ಬರೆದಾಗ ಸೊ ಅದಕ್ಕೆ ಒಂದು ಪೂರ್ಣವಾದಂಥ ಅಂಕ ಬರೋದಕ್ಕೆ ಸಾಧ್ಯ, ಹೌದಾ? ನೀವು ಆಲ್ರೆಡಿ ಈಗ ಎಕ್ಸಾಮ್ ಬರೆದಿದ್ದೀರಿ ಕೆಲವು ಸಬ್ಜೆಕ್ಟ್. ನೋಡಿ, ಇವರು 1ನೇ ಮೇನಲ್ಲಿ 8ಕ್ಕೆ 8 ಅಂಕವನ್ನು ಪಡೆದಿದ್ದಾರೆ. ಸೊ ಅವರು ಯಾವ ರೀತಿಯಾಗಿ ಲೈನನ್ನು ಬಿಟ್ಟಿದ್ದಾರೆ, ಸೊ ಆ ಹಿಂದಿಯನ್ನು ಬರೆಯುವಂಥ ವ್ಯವಸ್ಥೆಯನ್ನು ಯಾವಾಗ ರೀತಿಯಾಗಿ ಅಳವಡಿಸಿಕೊಂಡಿದ್ದಾರೆ ಅನ್ನೋದನ್ನು ಸೊ ನೋಡಿ ನೀವು. 2ನೇ ಮೇನು ಇದರಲ್ಲಿ ಸಹಿತ 8ಕ್ಕೆ 8, ಇಲ್ಲಿ 4, ನೆಕ್ಸ್ಟ್ ಈ ಒಂದು ಪೇಜಲ್ಲಿ 4, ಟೋಟಲ್ 8 ಅಂಕವನ್ನು ಇವರು ಪಡ್ಕೊಂಡಿದ್ದಾರೆ, ಹೌದಾ? ಸೊ ಇಲ್ಲಿಗೆ 1 ಅಂಕದ ಪ್ರಶ್ನೆಗಳು 2 ಮೇನಲ್ಲಿ ಬರ್ತವೆ. ಆ 2 ಮೇನಿಂದ ನಿಮಗೆ ಸಿಗುವಂಥದ್ದು ಟೋಟಲ್ 16. ಇವರು 16ಕ್ಕೆ 16 ಅಂಕವನ್ನು ಪಡ್ಕೊಂಡಿದ್ದಾರೆ. ಸೊ ನೋಡಿ, ಇಲ್ಲಿ ಲಾಂಗ್ ಆನ್ಸರ್ ಇದೆ 13ನೇ ಕ್ವಶನ್ ಇಂದ ಯಾವ ರೀತಿಯಾಗಿ ಅವರು ಪೇಜನ್ನು ಬಳಸ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಆರಂಭ ಮಾಡಿದ್ದಾರೆ, ಕೊನೆ ಅಥವಾ ಎಂಡ್ ಎಲ್ಲಿಗೆ ಮಾಡಿದ್ದಾರೆ. ನೋಡ್ರಿ, ಇಷ್ಟೆಲ್ಲ ನೀವು ವ್ಯವಸ್ಥಿತವಾಗಿ ಬರೆದಾಗ ಹಿಂದಿಯಲ್ಲಿ ಬಹಳ ಈಸಿಯಾಗಿ ಔಟ್ ಮಾರ್ಕ್ಸ್ ತೆಗಿಬೋದು, ಹೌದ್ರಾ? ನೋಡ್ರಿ, ಈಗ ನೆಕ್ಸ್ಟ್ 17ನೇ ಕ್ವಶನ್ನು, 4ನೇ ಮೇನು. ಈಗ 2 ಅಂಕದ ಪ್ರಶ್ನೆಗಳು ಆರಂಭವಾಗ್ತವೆ. ಸೊ ನೋಡ್ರಿ ಯಾವ ರೀತಿಯಾಗಿ ಅವರು ಬರೆದಿದ್ದಾರೆ ನೋಡ್ಕೊಬೋದಾ? ನೋಡಿ, 2ಕ್ಕೆ 2 ಅಂಕ. ಸೊ 18ನೇ ಕ್ವಶನಿಗೂ ಸಹಿತ 2ಕ್ಕೆ 2 ಅಂಕ. 19ನೇ ಪ್ರಶ್ನೆಗೂ ಸಹಿತ 2ಕ್ಕೆ 2 ಅಂಕ. 20ನೇ ಪ್ರಶ್ನೆಗೂ ಸಹಿತ 2ಕ್ಕೆ 2 ಅಂಕ. ಲೈನ್ ಬಿಟ್ಟೋದು ಆಗಿರ್ಬೋದು, ಸೊ ಒಂದು ಪದದ ಮತ್ತೆ ಮತ್ತೊಂದು ಪದದ ಮಧ್ಯೆ ಇರುವಂತ ಅಂತರವಾಗಿರ್ಬೋದು, ಸೊ ಕಂಬು, ಇಳಿ, ದೀರ್ಘ, ಸೊ ವ್ಯಾಕರಣವನ್ನ ನೀವು ಹಿಂದಿಯಲ್ಲಿ ಸರಿಯಾಗಿ ತಪ್ಪಿಲ್ಲದೆ ಬರಿಬೇಕಾಗುತ್ತೆ. ಸೊ ಹಾಗಾದ್ರೆ ನಿಮ್ಗೆ ಔಟ್
ಮಾರ್ಕ್ಸ್ ಬರೋಕ್ಕೆ ಸಾಧ್ಯ. ಸೊ 21ನೇ ಕ್ವಶನ್ಗೂ ಸಹಿತ 2 ಅಂಕ ಬಂದಿದೆ. 22ನೇ ಪ್ರಶ್ನೆಗೂ ಸಹಿತ ಇಲ್ಲಿ 2 ಅಂಕ ಬಂದಿದೆ ಪ್ರಶ್ನೆಗೆ ಉತ್ತರ. 23ನೇ ಪ್ರಶ್ನೆಗೂ ಸಹಿತ ಉತ್ತರಕ್ಕೆ 2 ಅಂಕ ಬಂದಿದೆ. 24ನೇ ಪ್ರಶ್ನೆಗೂ ಸಹಿತ 2ಕ್ಕೆ 2 ಅಂಕ. ಈ ಒಂದು 3ನೇ ಮೇನಲ್ಲಿ ಟೋಟಲ್ 16ಕ್ಕೆ 16 ಅಂಕ ಪಡ್ಕೊಂಡೆ. ಸೊ 25ನೇ ಕ್ವಶನ್ನು ಇಲ್ಲಿಂದ ನಿಮಗೆ 4ನೇ ಮೇನು ಆರಂಭವಾಗುತ್ತೆ. 25ನೇ ಕ್ವಶನ್ನು ಇಲ್ಲಿಂದ ನಿಮಗೆ 3 ಅಂಕದ ಪ್ರಶ್ನೆಗೆ ಉತ್ತರವನ್ನ ಬರಿಬೇಕಾಗುತ್ತೆ. ಸೊ ನೋಡಿ ಯಾವ ರೀತಿಯಾಗಿ ಅವರು ಬರೆದಿದ್ದಾರೆ, ಸ್ವಲ್ಪ ಅಬ್ಸರ್ವ್ ಮಾಡಿ, ಒಂದು ಟೈಮ್ ರಿವಿಷನ್. ಸೊ ನಿಮಗೂ ಸಹಿತ ನಾಳೆ ಎಕ್ಸಾಮಲ್ಲಿ ಬರೆಯೋದರಲ್ಲಿ ಬಹಳ ಹೆಲ್ಪ್ಫುಲ್ ಆಗುತ್ತೆ. 26ನೇ ಕ್ವಶನ್ಗೂ ಸಹಿತ 3 ಅಂಕ ಬಂದಿದ್ದಾವೆ. ಸೊ 27ನೇ ಕ್ವಶನ್ಗೂ ಸಹಿತ 3 ಅಂಕ ಬಂದಿದೆ. 28ನೇ ಪ್ರಶ್ನೆಗೂ ಸಹಿತ 3 ಅಂಕ ಬಂದಿದೆ. ಸೊ ನೋಡಿ ಎಷ್ಟೆಲ್ಲ ಬರಿಬೇಕು 3 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬೇಕಾಗುತ್ತೆ. ಸೊ 29ನೇ ಕ್ವಶನ್ಗೂ ಸಹಿತ 3 ಅಂಕ ಬಂದಿದ್ದಾವೆ. 30ನೇ ಪ್ರಶ್ನೆಗೂ ಸಹಿತ 3 ಅಂಕ ಬಂದಿದ್ದಾವೆ. ಸೊ ನೋಡಿ 3 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿಯಾದ ಉತ್ತರವನ್ನ ನೀವು ಬರಿಬೇಕು ಅನ್ನೋದನ್ನ. ಸೊ 31 ಅಲ್ಲಿ ಸಹಿತ 3 ಅಂಕ ಬಂದಿದ್ದಾವೆ. ಸೊ 32 ಇಲ್ಲಿ ಸಹಿತ 3 ಅಂಕ ಬಂದಿರುವುದಿದೆ. ಸೊ 33 ಭಾಷಾಂತರ ಅಂದ್ರೆ ಹಿಂದಿಯಲ್ಲಿರುವಂತದ್ದನ್ನ ಕನ್ನಡದಲ್ಲಿ ವ್ಯಾಕರಣ ತಪ್ಪಿಲ್ಲದೆ ಬರಿಬೇಕಾಗುತ್ತೆ. ನೋಡಲಿ, ಇಬ್ಬರು ಸ್ನೇಹಿತರು ಕಾಡಿನಿಂದ ಮರಳಿ ಬಂದರು ಮತ್ತು ಒಂದು ಸ್ಥಳದಲ್ಲಿ ಮನೆಯನ್ನ ಮಾಡಿದರು ಅಥವಾ ಕಟ್ಟಿದರು ಅಂತ ನೋಡಿ. ಬ್ರಾಕೆಟ್ ನಾಗ ಎಷ್ಟು ಜನ ತೋರಿಸಿದ್ದಾರೆ ಇಲ್ಲಿ. ಇದು ಜಗತ್ತಿನಲ್ಲಿ ಮನುಷ್ಯನ ಕೈಗಳಿಂದ ಮಾಡಲ್ಪಟ್ಟ ಮೊದಲ ಮನೆ ಆಯಿತು. ನೋಡಿ ಯಾವ ರೀತಿಯಾಗಿ ಬ್ರಾಕೆಟ್ ಹಾಕಿ ಬರ್ತಾರೆ. ಸೊ ಅಷ್ಟೆಲ್ಲ ವ್ಯವಸ್ಥಿತವಾದ ವ್ಯಾಕರಣ ತಪ್ಪಿಲ್ದ ಬರೆದಾಗ ನಾವು ಆ ಪ್ರಶ್ನೆಗೆ ಔಟ್ ಅಂಕವನ್ನ ಬಹಳ ಈಸಿಯಾಗಿ ಪಡೆದುಕೊಳ್ಬಹುದು. ಸೊ ನೆಕ್ಸ್ಟ್ 5ನೇ ಮೇನು ಇಲ್ಲಿಂದ ನಿಮ್ಗೆ 4 ಅಂಕದ ಪ್ರಶ್ನೆಗಳು ಆರಂಭವಾಗುತ್ತೆ. ಸೊ 4 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನ ಯಾವ ರೀತಿಯಾಗಿ ಇಲ್ಲಿ ಬರೆದಿದ್ದಾರೆ ಅನ್ನೋದನ್ನ ಗಮನಿಸಿ. ಯಾವುದೇ ಚಿತ್ತು ಕಾಟ್ ಇಲ್ಲದೆ ಶಿಸ್ತಿನಿಂದ ನೋಡ್ರಿ ಆರಂಭ ಯಾವ ರೀತಿಯಾಗಿ ಬಳಸ್ಕೊಂಡಿದ್ದಾರೆ. ಫಸ್ಟ್ ಲೈನು, 2ನೇ ಲೈನ್ ಅನ್ನ ಯಾಕೆ ಬಳಸ್ಕೊಂಡಿದ್ದಾರೆ, ಆರಂಭದ ಜೊತೆಗೆ ಇಲ್ಲಿ ಅಂತ್ಯದ ಲೈನ್ ನೋಡ್ರಿ, ಇದು ಡೆಡ್ ಲೈನ್ ಹೌದಾ, ಇದು ಸ್ಟಾರ್ಟಿಂಗ್ ಲೈನ್. ಸ್ವಲ್ಪ ಗಮನಿಸಿ. ಸೊ ಇಷ್ಟು ನೀವು ವ್ಯವಸ್ಥಿತವಾಗಿ ಶಿಸ್ತಿನಿಂದ ಬರೆದಾಗ ಔಟ್ ಮಾರ್ಕ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. 35ನೇ ಕ್ವಶನ್ಗೆ 4 ಅಂಕ. ಸೊ ನೋಡ್ರಿ ಇಲ್ಲಿ ಸಹಿತ ಒಂದಕ್ಕೆ ಒಂದೊಂದು ಅಂಕ, 36ಕ್ಕೆ ಪ್ರತಿ ಒಂದು ಇದಕ್ಕೆ ಒಂದೊಂದು ಅಂಕ ಬರುತ್ತೆ. ಟೋಟಲ್ 4 ಅಂಕ, 1 2 3 4, 4ಕ್ಕೆ 4. 36 37 ಇಲ್ಲಿ ಸಹಿತ ನೀವು ಗಮನಿಸಬಹುದು 4ಕ್ಕೆ 4 ಅಂಕ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹೌದಾ. ಸೊ ಇದು ಒಬ್ಬ ಟಾಪರ್ ಪೇಪರ್ ಇರುವಂತಹ ರೀತಿ. ಸೊ 38 ಲೆಟ್ರು 5 ಮಾರ್ಕ್ಸ್ ಇರುತ್ತೆ. ಪ್ರತಿ ಸ್ಟೆಪ್ಪಿಗೂ ಸಹಿತ ಇಲ್ಲಿ ಅಂಕಗಳಿರುವುದುಂಟು. ಇಲ್ಲಿ ನೀವು ನೋಡ್ಬೋದು 5ಕ್ಕೆ 5 ಅಂಕ ಬಂದಿದೆ. ಸೊ ನೋಡಿದ್ರ ಅವಲೇ ತೋರಿಸಿದಲ್ಲಿ 4 ಅಂಕ, ಇಲ್ಲಿ ಇದು 5 ಅಂಕ. ಸೊ ಇದು 2025ರ ಟಾಪರ್ ಪೇಪರ್. ಇದು ಅಂದ್ರೆ ಔಟ್ 80ಕ್ಕೆ 80 ಅಂಕ ಪಡೆದಂತಹ ಹಿಂದಿ ವಿಷಯದ ಪೇಪರ್. ಸೊ ಕ್ಲೀನ್ ಆಗಿ ನೋಡ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ, ಸ್ವಲ್ಪ ಎರರ್ ಇದ್ರೆ ತಿಳ್ಕೊಳ್ಳಿ ಅಂತ ಹೇಳ್ತಾ, ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಮುಂದೆ ಬರುವಂತ ಎಲ್ಲ ಪೇಪರ್ ಅನ್ನ ನಿಮ್ಮ ಈ ಒಂದು ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಮೂಲಕ
ತರುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಹಿಂದಿ ಎಕ್ಸಾಮ್ ಪರೀಕ್ಷೆ ಬರೀತಿದ್ರ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.